ಏನೋ ಒಂದು ಈ ಬೈ ಎಲೆಕ್ಷನ್ ಇದ್ದಾಗ ಆವತ್ತು ಚನ್ನಪಟ್ಟಣದಲ್ಲಿ ಆವತ್ತು ಸುಮಾರು ಒಂದು 25 ದಿನ ಅಲ್ಲಿ ಇರಬೇಕಾಯಿತು. ಆವಾಗ ನಮ್ಮ ಡಿ ಡಿ ವಿಜಯಕುಮಾರ್ ಅವರು ಅಲ್ಲಿ ಬಂದು ನನಗೆ ಯಾಕೆ ಪಂಚಾಯತಿ ಜವಾಬ್ದಾರಿ ಕೊಟ್ಟರು, ಅವರು ಅಲ್ಲೇ ನನ್ನ ಜೊತೆನೇ ಕೆಲಸ ಮಾಡಿದ್ರು. ಆದರೆ ಇಲ್ಲಿ ಮುಖಂಡರನ್ನ ಇಲ್ಲಿ ಲೋಕಲ್ ತಾಲೂಕು ಮುಖಂಡರು ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆಲ್ಲ ಅದಕ್ಕೆ ಕೃತಜ್ಞತೆ ಬಂದಿದೆ. ಎಲ್ಲ ಊಹಾಪೋಹ ಬರ್ತಾನೆ ಇದೆ, ಸುಮಾರು 3 ತಿಂಗಳಿಂದ ಬರ್ತಾನೆ ಇದೆ. ಇವತ್ತವರೆಗೂ ಯಾರಾದರೂ ಹೋಗಿದ್ರು? ಯಾರೂ ಹೋಗಿಲ್ಲ. ಏನು ಸುಮ್ಮನೆ ಇವಾಗ ಮೀಡಿಯಲ್ಲಿ ಏನೋ ಬಂದಿದ ತಕ್ಷಣ ಅದು ನಿಜ ಅಂತ ಹೇಳೋಕ್ಕಂತೂ ನಾನು ಸಿದ್ಧವಾಗಿಲ್ಲ. ಅಂಥ ಪರಿಸ್ಥಿತಿ JDS ಪಾರ್ಟಿಯಲ್ಲಿ ಯಾರೂ ಬಂದಿಲ್ಲ. ಯಾವ ಶಾಸಕರು JDS ಪಾರ್ಟಿ ಬಿಟ್ಟು ಹೋಗೋಕ್ಕೆ ಸಿದ್ಧವಾಗಿಲ್ಲ. ಇಲ್ಲ, ಏನು ಅಂತ ಅದೇನು ಇಲ್ಲವೇ ಇಲ್ಲ ಸರ್. ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳೆಲ್ಲ ಒಂದು ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಆರೋಪ ಇದೆ. ಇವಾಗ ಅದೇ ನಾನು ಹೇಳಿದ್ದು. ಇವಾಗ ಈ ಮೇಲೆ ಅದೇ ದಿಶಾ ಮೀಟಿಂಗಲ್ಲಿ ಯಾವಾಗ ನಾವು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿ ಅಂತ ಹೇಳಿದ್ವು, ಯಾರೋ ಒಬ್ಬರೋ ಇಬ್ಬರು ಅಂತ ಇದ್ದಾರೆ. ಅದಕ್ಕೆ ಏನಂದರೆ ಯಾರೋ ಒಬ್ಬರ ಪಾರ್ಟಿ ಬಗ್ಗೆ ಮಾತಾಡ್ಕೊಂಡು ಹೋದು ಅಂದಾಗ ಅದು ಕರೆಕ್ಟ್ ಅಲ್ಲ. ಯಾರು ಆಪೋಸಿಷನ್ ಅವ್ರು ಕರೆಕ್ಟಾಗಿ ನಿಂತ್ಕೊಂಡು ನನಗೆ ಕೆಲಸ ಬೇಕು ಅಂದಾಗ ಅವರೊಂದಿಗೆ ಅವರೇ ಬಂದು ಕೆಲಸ ಮಾಡ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿ ಇವಾಗ ನಾವು JDS ಪಾರ್ಟಿ ಅವ್ರು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲರೂ JDS ಪಾರ್ಟಿ MLAಗಳಾದರೂ ಆಗಲಿ MLCಗಳಾದರೂ ನಾನು ಸಂಸತ್ನಾಗ ಏನು ಕೆಲಸ ಮಾಡ್ತೀನಿ, ಏನು ಈ ಕೆಲಸ ಆಗಬೇಕು ಅಂತ ಅದು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಅದು ನಾವು ಒಂದು ಕರೆಕ್ಟ್ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಹೋದರೆ ಅದು ಅವರು ನಮ್ಮ ಕೇಳೋಕ್ಕೆ ರೆಡಿಯಾಗಿದ್ದಾರೆ. ದುಡ್ಡು ಕೊಟ್ಟರೆ ಕೆಲಸ ಮಾಡಿಕೊಡ್ತಾರೆ. ಇವಾಗ ಅದು ನಾನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಇವಾಗ ಅದನ್ನು ಸಿಸ್ಟಮ್ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಇವಾಗ ಅದು ಸಿಸ್ಟಮ್ ಬಂದಿದೆ ಅಂದರೆ ಅವರು ಯಾರು ಇದು ಮಾಡ್ತಿದ್ರೋ ಅವರೇ ಕೇಳಬೇಕಾಗುತ್ತೆ. ಅದನ್ನು ನಾನು ಹೇಳೋಕ್ಕೆ ನಾನು ಇಷ್ಟ ಆಯಿತು. ಸರ್, ತಾಲೂಕಿನಲ್ಲಿ SJP ಅಧ್ಯಕ್ಷರು ನಿಮ್ಮ ಇದರಲ್ಲಿ ಚನ್ನಪಟ್ಟಣ ಸಪೋರ್ಟ್ ಮಾಡಿದಾಗ ಸೇರ್ಪಡೆ ಮಾಡ್ಕೊಂಡು ಅವಕಾಶ ಇದೆ ಸರ್. ಡಿ ವಿಜಯಕುಮಾರ್ ನಿಮ್ಮ ಪಾರ್ಟಿಗೆ ಯಾವ ಪಕ್ಷಕ್ಕೆ JDSಗೆ ನಿಮ್ಗೆ ಸಪೋರ್ಟ್ ಮಾಡಿದಾರಲ್ಲ, ಇವಾಗ ಅವರು SJP ಪಾರ್ಟಿ ಅಂತ ಒಂದು ಕ್ರಿಯೇಟ್ ಮಾಡಿದ್ಮೇಲೆ JDS ಬರಬೇಕು ಅಂದರೆ ಅವರು ಏನು ಇಂಟೆನ್ಷನ್ ಇದೆ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತಾರೆ. ಅದು ಅವ್ರಿಗೆ ಸೇರಿರೋದು. ನಾನೊಬ್ಬ ಸಂಸತ್ನಾಗಿ ನನಗೇನಾದರೂ ಅವ್ರ ವಿಚಾರ ನನಗೆ ಸೇರ್ಕೋಬೇಕು, ನಾನೇನಾದರೂ ಮಾತಾಡ್ಬೋದು. ಇದನ್ನು ನೀವು ಸುಮ್ಮನೆ ಊಹಾಪೋಹಗಳು. ಯಾಕಂದರೆ ಅವರು ಒಂದು ಇಂಡಿಪೆಂಡೆಂಟ್ ಆಗಿ ಫೈಟ್ ಮಾಡೋಕ್ಕೆ ಅವ್ರು ಸಿದ್ಧವಾಗಿದ್ದಾರೆ. ಅವ್ರು ಫೈಟ್ ಮಾಡಿ